ಮಾಧ್ಯಮ ಸ್ನೇಹಿತರೆ ಇನ್ನೂ ಮುಗ್ದಿಲ್ಲ ಪ್ಲೀಸ್ ಒಂದು 10 ನಿಮಿಷ ಒಂದು 5 ನಿಮಿಷ ಕೂತ್ಕೊಳ್ಳಿ ಸರ್, 2 ನಿಮಿಷ. ಏನಿಲ್ಲ, ಮೊನ್ನೆ ನಮ್ಮ JDS ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಕಂಸಾಗ್ರ ರವಿರವರು ಒಂದು ಪ್ರೆಸ್ ಮಾಡ್ತಾ ಇಲ್ಲಿ ಹೇಳಿದ್ದಾರೆ ಚಿಲ್ಲರಾಸ್ವಾಮಿ ಬಗ್ಗೆ, ಮಾಜಿ ಜಿಲ್ಲಾ ಮಂತ್ರಿಗಳ ಬಗ್ಗೆ. ಆ ವಿಚಾರವಾಗಿ ನಾನು ಒಂದು 4 ಲೈನ್ ಹೇಳ್ತೀನಿ, ಜಾಸ್ತಿ ಏನು ಹೇಳಲ್ಲ. ಚಿಲ್ಲರಾಸ್ವಾಮಿ ಅವ್ರಿಗೆ ಅವ್ರದ್ದೇ ಆದ ಗತ್ತು ಗೈರತ್ತು ಮತ್ತು ಒಂದು ಹೋರಾಟ ಛಲ ಇದ್ದರಿಂದ ಆ ದಿನ ಆ ಪಕ್ಷದವ್ರು ಗುರುತಿಸಿ JDS ಪಕ್ಷ ಇಬ್ಬಾಗ 90 ಇಬ್ಬಾಗ ಆದಾಗ ಗುರುತಿಸಿ ಟಿಕೆಟ್ ಕೊಟ್ಟು ಶಾಸಕರಾಗಿರೋದು. ಯಾರಿಂದ ಯಾರು ಅವ್ರ ಅಪ್ಪ ಅಮ್ಮದ್ರು ಸಾಕಿ ಬೆಳೆಸಿ, ನಿಮ್ಮ ಮನೇಲೂ ಅಷ್ಟೇ ನಮ್ಮ ಮನೇಲೂ ಅಷ್ಟೇ. ನೀವು ಅಷ್ಟೊಂದು ಮಟ್ಟಕ್ಕೆ ಹೋಗೋದು ಬೇಕಿಲ್ಲ. ಚಿಲ್ಲರಾಸ್ವಾಮಿ ಅವ್ರಿಗೆ ನೀವಿಷ್ಟೆಲ್ಲ ಹೇಳ್ಬೇಕಾದ್ರೆ 2006ರಲ್ಲಿ ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ಕುಮಾರಸ್ವಾಮಿ ಅವ್ರಿಗೆ ಇದೇ ದೇವೇಗೌಡರು ಏನಂತ ಬೈದರು, ಇಡೀ ದೇಶದೆಲ್ಲ ಸುದ್ದಿ ಆಯಿತು, ಎಲ್ಲ ಮಾಧ್ಯಮ ಪ್ರಸಾರ ಆಯಿತು, ಜನಜನಿತವಾಯಿತು, ಮನೆ ಸುದ್ದಿ ಆಯಿತು. ಆವಾಗ ಬಯಸ್ಕೊಂಡದ್ದು ಈಗ ನಿಮ್ಮ ಕೈಲೂ ಬಯಸ್ಕೋಬೇಕಾ? ಚಿಲ್ಲರಾಸ್ವಾಮಿ ತಪ್ಪು ಹೇಳಿದ್ರೋ ಸರಿ ಹೇಳಿದಾರೋ ಅದನ್ನು ಕುಮಾರಸ್ವಾಮಿ ಅವ್ರು ಪ್ರಶ್ನೆ ಮಾಡಲಿ, ಅವ್ರಿಗೆ ಹೇಳ್ತಾರೆ, ಉತ್ತರ ಕೊಟ್ಕೊತಾರೆ, ಅವ್ರವ್ರು ಮಾತಾಡ್ತಾರೆ. ನೀವೆಲ್ಲ ಜಿಲ್ಲೆ ಮಟ್ಟದಲ್ಲಿ ಇರುವಂಥವ್ರು, ನಾನೊಂದು ಪಕ್ಷದಲ್ಲಿದ್ದರೆ ನೀವೊಂದು ಪಕ್ಷದಲ್ಲಿ, ನಾನು ಸ್ನೇಹಿತರು ಕೂಡ. ನೀವು ರವಿ ಅವರೇ, ನೀವು ಹೇಳಿರುವಂಥದ್ದು ಸೂಕ್ತ ಅಂತ ನಾನು ಅನ್ಸಲ್ಲ. ಯಾಕೆ ಅಂದರೆ ಅವ್ರು ಮಾತಾಡ್ಕೊಳ್ಳಿ, ನೀವ್ಯಾಕೆ ಅಷ್ಟು ಮಟ್ಟಕ್ಕೆ ಹೋಗಿ ಅವ್ರ ಮನೆಯಿಂದ ಏನು ಕೊಡುಗೆ ಹೌದು. ಹಾಗಾದ್ರೆ 224 MLA ಪಕ್ಷ ಟಿಕೆಟ್ ಕೊಟ್ಟು 224 MLAಗೂ ದೇವೇಗೌಡರ ಮನೆ ಆಗುತ್ತಾ, ಕುಟುಂಬ ಆಗುತ್ತಾ? ನಮ್ಮ ಕುಟುಂಬ ನಮ್ಮ ಮನೆಗಳಿಲ್ವಾ ಅಂತ ನಿಮ್ಗೆ ಹೇಳ್ತಾ ರವಿ ಅವರೇ. ಜೊತೆಗೆ ನೀವು ಅಧ್ಯಕ್ಷರ ಬಗ್ಗೆ, ನಮ್ಮ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರ ಬಗ್ಗೆ ಹೇಳಿದ್ರ, CD ಗಂಗಾಧರ ಸಿಗಡಿಯ ಬುಡ್ಬುಡ್ಕೆ ಅಂತೇಳಿ, CD ಲೈಕ್ ಇಟ್, ಬುಡ್ಬುಡ್ಕೆ ಲೈಕ್ ಇಟ್. ನಾನು ಸಿಗಡಿನೂ ಬೇಕು, ನನಗೆ ಬುಡ್ಬುಡ್ಕೆನೂ ಬೇಕು. CD ಗಂಗಾಧರ ಬುಡ್ಬುಡ್ಕೆ ಸಿಗಡಿ ಎಲ್ಲ ಮಾಡಿರೋದಕ್ಕೆ 2018ರಲ್ಲಿ ಏನು 7ಕ್ಕೆ 7 JDS ಗೆದ್ದಾಗ ಕಾಂಗ್ರೆಸ್ ಅಧೋಗತಿಗೆ ಹೊರಟೋಯ್ತು ಅಂತ ಪಕ್ಷನ ಅಧ್ಯಕ್ಷರಾಗಿ ಜಿಲ್ಲೆಯ ಮೂಲೆಗಳಿಗೆ ಕುಗ್ರಾಮಗಳಿಗೆ ಹೋಗಿ ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ತಗೊಬಂದು ಬಿಟ್ಟಿರುವಂಥ ಜಿಲ್ಲಾಧ್ಯಕ್ಷರು. ಅವ್ರ ಬಗ್ಗೆ ನೀವು ಅಷ್ಟೊಂದು ಅಗೌರವ ಮಾತಾಡೋದು ಬೇಡ. ರಮೇಶ್ ಅವ್ರ ಬಗ್ಗೆ ಮಾತಾಡೋದು ಅಂತ ನೀವು ಹೇಳಿದ್ದೀರಾ. ರಮೇಶ್ ಅವ್ರು ಕೂಡ ಮಾತಾಡಿದ್ದಾರೆ, ಗದೆ ಒಂದಿಲ್ಲ, ಕಿರೀಟ ಇಲ್ಲ, ಮಿಸ್ಟರ್ ಅಂತೇಳಿ ಯಾವ ರೀತಿ ವ್ಯಂಗ್ಯ ಮಾತಾಡಿದ್ರು ಚಿಲ್ಲರಾಸ್ವಾಮಿ ನಾವು ನೋಡಿದ್ದೀವಿ. ದಯವಿಟ್ಟು ಇಲ್ಲಿ ನಿಲ್ಲಿಸಿ, ಜಿಲ್ಲೆ ಉದ್ಧಾರ ಆಗಬೇಕು, ಜಿಲ್ಲೆ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸ್ಕೊಂಡು ಹೋಗಬೇಕು. ನಿಮ್ಮ ಅಧಿಕಾರ ಇದ್ದಾಗ ನೀವು ಮಾಡಿ, ನಮ್ಮ ಅಧಿಕಾರ ನಾವು ಮಾಡ್ತೀವಿ, ಇನ್ನೊಬ್ರಿಗೆ ಅಧಿಕಾರ ಇದ್ದಾಗ ನಾವೆಲ್ಲ ಕೇಳುವ ಅವ್ರನ್ನ ಜಿಲ್ಲೆ ಬಗ್ಗೆ ಯೋಚನೆ ಮಾಡ್ತೀವಿ ಅಂತೇಳಿ. ಆ ಜಿಲ್ಲೆ ಅಭಿವೃದ್ಧಿ ಬಗ್ಗೆ JDS ಆಗಲಿ, ಬೇಡ ಅಂದು ತಪ್ಪ ಸರ್. ಅಯ್ಯೋ, ನಾನು ದೇವೇಗೌಡರ ಬಗ್ಗೆ ಮಾತಾಡ್ತಾರೆ ಸ್ವಾಮಿ, ಕುಮಾರಸ್ವಾಮಿ ಬಗ್ಗೆ ಏನು ಮಾತಾಡ್ತಾರೆ. ನಾನು ರವಿಗೆ ದೇವೇಗೌಡರು ಅವ್ರ ಜನತೆ ಗೌರವ ಅವ್ರಿಗಲ್ಲಿದೆ, ಅವ್ರ ಬಗ್ಗೆ ಮಾತಾಡಲ್ಲ. ಬಂದು ಎಲ್ಲ ಒಂದೊಂದು ಹೇಳೋದು.